ಫಾರ್ಮ್ಸ್ ಆ್ಯಪನ್ನು ಬಳಸಿ ಒಂದು ಗೂಗಲ್ ಕ್ವಿಜ್ನ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲು ಪ್ಲೇಸ್ಟೋರಿಗೆ ಹೋಗಿ ಫಾರ್ಮ್ಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಅದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ನೋ ಫಾರ್ಮ್ ಅವೈಲೇಬಲ್ ಅಂತ ಮೇಲಿದೆ, ಯೂಸ್ ಟೆಂಪ್ಲೇಟ್ಸ್ ಅಂತ ಇದೆ, ಅದರ ಕೆಳಗಡೆ ಪ್ಲಸ್ ಅನ್ನೋ ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮೇಲೆ ಒಂದು ಫಾರ್ಮ್, ಕೆಳಗೆ ಒಂದು ಕ್ವಿಜ್ ಅಂತ ಬಂದಿದೆ. ಕ್ವಿಜ್ ಮೇಲೆ ಕ್ಲಿಕ್ ಮಾಡಿ. ಕ್ವಿಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಅಲ್ಲಿ ಕೆಳಗಡೆ ಬ್ಲೂ ಕ್ರಿಯೇಟ್ ಬ್ಲ್ಯಾಂಕ್ ಕ್ವಿಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಕ್ವಿಜ್ಜಿನ ಟೈಟ್ಲ್ ಮತ್ತು ಡಿಸ್ಕ್ರಿಪ್ಷನನ್ನು ಅದು ಕೇಳುತ್ತೆ. ಅಲ್ಲಿ ಒಂದು ಟೈಟ್ಲನ್ನು ನಾವು ಹಾಕಬೇಕು. ಈಗ ನಾನು ಹಿಂದಿಯ ಗಿಲ್ಲು ಅನ್ನೋ ಪಾಠದ ಮೇಲೆ ಒಂದು ಕ್ವಿಜ್ ಮಾಡ್ತಾಯಿದ್ದೀನಿ. ಆದ್ದರಿಂದ ಗಿಲ್ಲು ಅಂತ ಒಂದು ಟೈಟ್ಲ್ ಹಾಕಿದ್ದೀನಿ. ಆಮೇಲೆ ಡಿಸ್ಕ್ರಿಪ್ಷನನ್ನು ಹಾಕಬೇಕು. ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಂತ ಒಂದು ಡಿಸ್ಕ್ರಿಪ್ಷನನ್ನು ಹಾಕ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಇದಾದ ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಷ್ಟೆಲ್ಲ ಪಾಯಿಂಟ್ಸ್ ಎಲ್ಲ ಬರ್ತವೆ. ಶಾರ್ಟ್ ಆನ್ಸರ್ಸ್, ಲಾಂಗ್ ಆನ್ಸರ್, ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್, ಡ್ರಾಪ್ ಡೌನ್, ಫೈಲ್ ಅಪ್ಲೋಡ್, ಆ್ಯಡ್ ಸೆಕ್ಷನ್ ಅಂತ. ಇದರಲ್ಲಿ ನಮಗೆ ಬೇಕಾಗಿರೋದು ಮಲ್ಟಿಪಲ್ ಚಾಯ್ಸ್. ಆದ್ದರಿಂದ ಅದು ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿದೆ. ಆದ್ದರಿಂದ ಮಲ್ಟಿಪಲ್ ಚಾಯ್ಸ್ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಕ್ವಶನ್ಸ್ ಟೈಪ್ ಮಾಡಬೇಕು. ಈಗ ಒಂದನೇ ಪ್ರಶ್ನೆ, ಒಂದು ಯಾವುದಾದ್ರೂ ಒಂದು ಪ್ರಶ್ನೆನ ಅಲ್ಲಿ ಟೈಪ್ ಮಾಡೋಣ. ಗಿಲ್ಲು ಕಿಸ್ಕಾ ನಾಮ್ ಥಾ ಅಂತ ಒಂದು ಪ್ರಶ್ನೆ ಇದೆ. ಗಿಲ್ಲು ಎಂಬುದು ಯಾರ ಹೆಸರು ಅಂತ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ 3, 4, 2 ಆಪ್ಷನ್ಸನ್ನು ನೀವು ಆ್ಯಡ್ ಮಾಡಬೇಕು. ಆಪ್ಷನ್ 1 ಕುತ್ತೇಕ, ಇನ್ನೊಂದು ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಗಿಲಹರೀಕ, ಮತ್ತೊಂದು ಆಪ್ಷನ್ನು ಆ್ಯಡ್ ಆಪ್ಷನ್ ಮೇಲೆ. ಬೇಕಂದರೆ ಆಪ್ಷನ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು, ಅಥವಾ ಎರಡೇ ಅಂದರೆ ಎರಡೇ ಸಾಕು. ಇನ್ನೊಂದು ಬಿಲ್ಲಿಕ ಅಂತ ಹಾಕ್ತೀನಿ. ಬಿಲ್ಲಿಕ. ಈಗ ಅಲ್ಲಿ ಕೆಳಗಡೆ ರಿಕ್ವೈರ್ಡ್ ಅಂತಿದೆ, ಅದನ್ನು ಆನ್ ಮಾಡಬೇಕು ಈ ರೀತಿ. ಆಮೇಲೆ ಈ 3 ಉತ್ತರದಲ್ಲಿ ಸರಿಯಾದ ಉತ್ತರ ಯಾವುದು, ಆ ಉತ್ತರದ ಎಡಭಾಗದಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ರೈಟ್ ಆನ್ಸರ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಎಲ್ಲಾದರೂ ಒಂದು ಕಡೆ ಟಚ್ ಮಾಡಿ ವಾಪಸ್ ಬರಬೇಕು. ಈಗ ಮೊದಲನೇ ಪ್ರಶ್ನೆ ರೆಡಿ ಆಯಿತು. ಇನ್ನೊಂದು ಪ್ರಶ್ನೆ ಮಾಡೋಣ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಮಲ್ಟಿಪಲ್ ಚಾಯ್ಸ್. ಈಗ ಎರಡನೇ ಪ್ರಶ್ನೆ, ಗಿಲ್ಲು ಪಾಠ ಕಿ ಲೇಖಿಕಾ ಹೈ. ಗಿಲ್ಲು ಪಾಠ ಕಿ ಲೇಖಿಕಾ ಹೈ. ಈಗ ಮತ್ತೆ ಆಪ್ಷನ್ಸನ್ನು ಆ್ಯಡ್ ಮಾಡಬೇಕು. ಮಹಾದೇವಿ ವರ್ಮಾ, ಇನ್ನೊಂದು ಆ್ಯಡ್ ಆಪ್ಷನ್ ಪ್ರೇಮ್ಚಂದ್, ಇನ್ನೊಂದು ದಿನಕರ್ ಜಿ. ಈಗ ಮತ್ತಲ್ಲಿ ಸರಿಯಾದ ಆನ್ಸರ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ರೈಟ್ ಮಾರ್ಕ್ ಮೇಲೆ ಅದು ಆನ್ಸರ್ ಸೆಲೆಕ್ಟ್ ಆಯಿತು. ಕ್ವಿಜ್ ಅಟೆಂಡ್ ಮಾಡಿದವರಿಗೆ ನೆಕ್ಸ್ಟ್ ಯಾವುದು ರೈಟ್ ಆನ್ಸರ್ ಅಂತ ಅವ್ರು ಪೂರ್ತಿ ಕ್ವಿಜ್ ಆದಮೇಲೆ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಲಿ ರಿಕ್ವೈರ್ಡ್ ಅಂತಿದೆ ಕೆಳಗೆ, ಅದನ್ನು ಆನ್ ಮಾಡಬೇಕು. ಮತ್ತು ವಾಪಸ್ ಹೋಗಿ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿದಾಗ ಎರಡು ಪ್ರಶ್ನೆ ಬಂದವು. ಈಗ ಇದಾದ ಮೇಲೆ ಸಬ್ಮಿಟ್ ಕೊಡೋ ಮುಂಚೆ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಈ ಕ್ವಿಜ್ಜಿಗೆ ಒಂದು ಥೀಮನ್ನು ಸೆಲೆಕ್ಟ್ ಮಾಡಬೇಕು, ಅಂದರೆ ಒಂದು ಕಲರ್ ಕೊಡಬೇಕು.
ವೈಬ್ರೆಂಟ್ ವೈಲೆಂಟ್ ಅಂತ ಕೊಡ್ತಿದ್ದೀನಿ, ಅಲ್ಲಿ ಸೆಲೆಕ್ಟ್ ಆಯಿತು. ಈ ರೀತಿ ಬರುತ್ತದು. ಈಗ ಅದಕ್ಕಿಂತ ಮತ್ತೆ ಸೆಟ್ಟಿಂಗ್ಸಿಗೆ ಹೋಗೋಣ. ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಶೋ ಕ್ವಶನ್ ಕೌಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಮೇಲ್ಗಡೆ ಕಂಟ್ರೋಲಿಗೆ ಬನ್ನಿ. ಕಂಟ್ರೋಲಿಗೆ ಬಂದು ನಿಮಗೇನೇನು ಬೇಕು ಅವರಿಂದ ಡೀಟೇಲ್ಸ್, ಅಂದರೆ ಯಾರು ಕ್ವಿಜ್ ಅಟೆಂಡ್ ಮಾಡ್ತಾರೋ ಅವರಿಂದ ಏನೇನು ಡೀಟೇಲ್ಸ್ ಬೇಕು ಅಲ್ಲಿ ನೇಮು, ಇಲ್ಲಿ ಇಮೇಲ್ ಬದಲಿಗೆ ಸ್ಟ್ಯಾಂಡರ್ಡ್ ತರಗತಿ, ಈ ರೀತಿ ಫೋನ್ ನಂಬರ್ ಬೇಕಾದರೆ ಫೋನ್ ನಂಬರು. ಆಮೇಲೆ ಈ ಕ್ವಿಝಿಗೆ ಡ್ಯೂರೇಷನ್ ಅಂದರೆ ಟೈಮ್ ಬೇಕಾದರೆ ಸೆಟ್ ಮಾಡ್ಬೋದು. ಎಷ್ಟು ಹೊತ್ತಿನ ಒಳಗೆ ಅವರು ಕ್ವಿಝ್ ಅಟೆಂಡ್ ಮಾಡಬೇಕು ಅಂತಿದ್ರೆ ಅದನ್ನು ಮಾಡ್ಬೋದು. ಸದ್ಯಕ್ಕೆ ಅದು ಬೇಕಾಗಿಲ್ಲ. ಅಲೋ ಮಲ್ಟಿಪಲ್ ಅಟೆಂಪ್ಟ್ಸ್ ಅಂದರೆ ಒಬ್ಬರು ಎಷ್ಟು ಸಾರಿ ಬೇಕಾದರೆ ಕ್ವಿಝನ್ನು ಅಟೆಂಡ್ ಮಾಡ್ಬೋದು. ಅದ್ರ ಮೇಲೆ ಬೇಕಾದರೆ ಕ್ಲಿಕ್ ಮಾಡ್ಬೋದು, ಬೇಡ ಅಂದರೆ ಬೇಡ. ಡ್ಯೂರೇಷನ್ ಬೇಕಾದರೆ ಕ್ಲಿಕ್ ಮಾಡ್ಬೋದು. ನೋಡಿರಿ ಇಲ್ಲಿ ಟೈಮಿಂಗ್ಸ್ ಎಲ್ಲ ಬರುತ್ತೆ, ಸದ್ಯಕ್ಕೆ ಅದು ಬೇಡ. ಆಮೇಲೆ ಕಲೆಕ್ಟ್ ಇಮೇಲ್ ಅಡ್ರೆಸ್, ಅದು ಬೇಕಾದರೆ ನೀವು ಕೊಡ್ಬೋದು. ಆಮೇಲೆ ಶೋ ಕ್ವಿಝ್ ರಿಸಲ್ಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಶೋ ಕರೆಕ್ಟ್ ಆನ್ಸರ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಶೋ ಕ್ವಶನ್ ಮಾರ್ಕ್ಸ್ ಇನ್ ದ ಕ್ವಿಝ್ ಅಂತಿದೆ. ಶೋ ಕ್ವಶನ್ ನಂಬರ್, ಕ್ವಶನ್ ಮಾರ್ಕ್ಸ್ ಅದೇನು ಬೇಡ. ನೀವೇನಾದರೂ ಕ್ವಶನ್ಸ್ನ ಶಫಲ್ ಮಾಡೋದಿದ್ರೆ ಶಫಲ್ ಕ್ವಶನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸದ್ಯಕ್ಕೆ ಅದು ಬೇಡ. ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟ ಮೇಲೆ ಕ್ವಿಝ್ ರೆಡಿಯಾಗಿದೆ. ಈಗ ಈ ಲಿಂಕನ್ನು ಕಾಪಿ ಮಾಡಿ ನೀವು ಒಂದು ಕಡೆ ಪೇಸ್ಟ್ ಮಾಡಬೇಕು, ವಾಟ್ಸಪ್ಪಿಗೆ ಪೇಸ್ಟ್ ಮಾಡಬೇಕು. ಇಲ್ಲಿ ನೋಡೋಣ, ನಾನು ಪೇಸ್ಟ್ ಮಾಡಿದ್ದೀನಿ. ಈಗ ಪೇಸ್ಟ್ ಮಾಡಿದ ಮೇಲೆ ಈ ರೀತಿ ಲಿಂಕ್ ಅವ್ರಿಗೆ ಹೋಗುತ್ತೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫಾರಮ್ಸ್ ಆ್ಯಪ್, ಈಗ ಯಾರು ಕ್ವಿಝ್ ಅಟೆಂಡ್ ಮಾಡ್ತಾ ಇದ್ದಾರೋ ಅವರಿಗೆ ಈ ರೀತಿ ಓಪನ್ ಆಗ್ತಾ ಇದೆ. ಈಗ ನೋಡಿ ಮಲ್ಟಿಪಲ್ ಚಾಯ್ಸ್, ಈಗ ಸ್ಟಾರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇಮು, ಸ್ಟ್ಯಾಂಡರ್ಡ್, 9th, 10th. ಈಗ ಅದಾದಮೇಲೆ ಸ್ಟಾರ್ಟ್ ಕ್ವಿಝ್ ಅಂತ ಕೊಡ್ತಾ ಇದ್ದೀನಿ. ಕೊಟ್ಟಾಗ ಈ ರೀತಿ ಕ್ವಿಝ್ ಬಂದುಬಿಡ್ತು. ಗಿಲ್ಲು ಕಿಸ್ಕಾ ನಾಮ್ ಥಾ, ಗಿಲಹರಿ ಕಾ ಆಯಿತು. ಇದಾದಮೇಲೆ ಗಿಲ್ಲು ಪಾಠ್ ಕಿ ಲೇಖಿಕಾ ಹೈ ಮಹಾದೇವಿ ವರ್ಮಾ. ಇದಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಆನ್ಸರ್ ಸಬ್ಮಿಟ್ ಆಗಿದೆ. ಅಲ್ಲಿ ಬೇಕಾದರೆ ವೀವ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ರಿಸಲ್ಟನ್ನು ನೋಡ್ಕೋಬೋದು. 2 ಪ್ರಶ್ನೆ, 2 ಕರೆಕ್ಟ್ ಆನ್ಸರ್. ಈ ರೀತಿ ಗೂಗಲ್ ಫಾರ್ಮ್ಸ್ ಆ್ಯಪನ್ನು ಬಳಸಿ ನಾವು ಕ್ವಿಝನ್ನು ಮಾಡ್ಬೋದು.